ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕೊಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಂಜುನಾಥ್. ಇವತ್ತಿನ ಒಂದು ವಿಡಿಯೋದಲ್ಲಿ ರೂಪ್ ಮಂತ್ರ ಅನ್ನುವಂಥ ಒಂದು ಕ್ರೀಮ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಜೊತೆಗೆ ಅದರ ರಿವ್ಯೂ ಮತ್ತು ಅದರ ಒಂದು ಯೂಸಸ್ ಏನು, ಸೊ ಅದನ್ನು ಯಾವ ರೀತಿ ಅದನ್ನು ಅಪ್ಲೈ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೋಸೇಜ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಒಂದು ವಿಡಿಯೋ ನಿಮಗೆ ಇಷ್ಟ ಹಾಕೊಂತಂದ್ರೆ ಒಂದು ಲೈಕ್ ಮಾಡಿರಿ. ಆದಷ್ಟು ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರಿಗೆ, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿರಿ. ಈ ರೀತಿಯಾದಂಥ ಅವ್ರಿಗೂ ಏನು ಆಸಕ್ತಿ ಇತ್ತಂದ್ರೆ ಅವ್ರಿಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಈ ರೀತಿಯಾದ ಬಾಕ್ಸ್ ಪ್ಯಾಕಿಂಗ್ ಇರುತ್ತೆ. ನನ್ನ ಕಡೆ ಇರೋದು ಒಂದು ರೂಪ್ ಮಂತ್ರ ಕ್ರೀಮ್ ಬಂದುಬಿಟ್ಟು ನೆಟ್ ವೇಟ್ ಗ್ರಾಮ 30 ಗ್ರಾಮಿನ ಒಂದು ಈ ಕ್ರೀಮು, ರೂಪ್ ಮಂತ್ರ ಕ್ರೀಮು. ಸೊ ಇದರ ಒಂದು MRP ಬಂದುಬಿಟ್ಟು ಒಂದು 98 ರೂಪಾಯಿ. ನಿಮಗೆ ಇದರ ಮ್ಯಾನುಫ್ಯಾಕ್ಚರ್ ಲೈಸೆನ್ಸ್ ನಂಬರು, ಬ್ಯಾಚ್ ನಂಬರು, ಮ್ಯಾನುಫ್ಯಾಕ್ಚರ್ ಡೇಟ್, ಎಕ್ಸ್ಪೈರಿ ಡೇಟು ಸಹ ಕೊಟ್ಟಿದ್ದಾರೆ. ಸೊ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು DVC. ಇವು ಯಾವ ಬರ್ತಾವೆ ಅಂತಂದರೆ ಇವು ಪೇಟ್ಸಪ್ಪ ಈ ರೀತಿ ಬರ್ತಾವೆ. ಅದೇ ಕಂಪ್ನಿ ಇದನ್ನು ತಯಾರು ಮಾಡಿದಾರೆ. ಮತ್ತು ಇದರ ಒಂದು ಇದು ಪ್ಯೂರ್ಲಿ ಇದು ಆಯುರ್ವೇದಿಕ್ ಕ್ರೀಮ್ ಆಗಿರುತ್ತೆ. ಸೊ ಯಾವುದೇ ರೀತಿ ಒಂದು ಇಂಗ್ಲೀಷ್ ಮೆಡಿಸಿನ್, ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಸೊ ಪ್ಯೂರ್ಲಿ ಆಯುರ್ವೇದಿಕ್ ಕ್ರೀಮನ್ನು ಸೊ ಇದು ಯಾವ ರೀತಿಯನ್ನು ಯೂಸ್ ಮಾಡಬೇಕಂತ ಕೊಟ್ಟಿದ್ದಾರೆ. ಅಂದರೆ ವಾರಕ್ಕೆ 3 ಸಲ ಯೂಸ್ ಮಾಡಿದರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ಅವ್ರ ಕಂಪ್ನಿಯವರು. ಮತ್ತು ಇದು 100% ಈ ಒಂದು ಪ್ಯಾರಾಬಿನ್ ಫ್ರೀ. ಸೊ ಪ್ಯಾರಾಬಿನ್ಸ್ ಫ್ರೀ ಅಂತಂದರೆ ಏನಂದರೆ ಈ ಒಂದು ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರಲ್ಲ ಕೆಲವೊಂದಿಷ್ಟು ಕ್ರೀಮ್ಗಳಲ್ಲಿ ಪ್ರಿಸರ್ವೇಟಿವ್. ಸೊ ಅದು ಯಾವುದೇ ರೀತಿ ಇದು ಪ್ರಿಸರ್ವೇಟಿವ್ ಆ್ಯಡ್ ಮಾಡೋಂಗಿಲ್ಲ, ಹಾರ್ಮ್ಫುಲ್ ಕೆಟ್ಟಂಥ ಪ್ರಿಸರ್ವೇಟಿವ್ ಒಂದು ಆ್ಯಡ್ ಮಾಡೋಂಗಿಲ್ಲ. ಇದು 100% ಒಂದು ಪ್ರಿಸರ್ವೇಟಿವ್ ಫ್ರೀ ಇರುವಂಥ ಒಂದು ಆಯಿಂಟ್ಮೆಂಟ್. ಅಂದರೆ ಆಯುರ್ವೇದಿಕ್ ಇರೋದು ಕಾರಣ ಫ್ರೀ ಒಂದು ಪ್ಯಾರಾಬಿನ್ ಫ್ರೀ ಇರುತ್ತೆ. ಈಗ ಕಂಪ್ಲೀಟ್ಲಿ ಆಯುರ್ವೇದಿಕ್ ಸ್ಕಿನ್ ಹೆಲ್ತ್ ಸೊಲ್ಯೂಷನ್ ಫಾರ್ ಎಂಟೈರ್ ಫ್ಯಾಮಿಲಿ. ಸೊ ಫ್ಯಾಮಿಲಿ ಕೂಡ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಮತ್ತು ಈಗ ಸೈಡಿಗೆ ಬಂದುಬಿಟ್ಟು ನೀವು ಲೆಫ್ಟ್ ಸೈಡು ಸೊ MRP ಬ್ಯಾಚ್ ವೈಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಬಂದು ಸೇಮ್ ಅದೇ ಕಾಪಿಯನ್ನು ಮುಂದ್ಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಅದರಲ್ಲಿ ಇರುವಂಥ ಒಂದು ಔಷಧನ ಕೊಟ್ಟಿದ್ದಾರೆ. ಅಂದರೆ ಏನೆಲ್ಲ ಕಂಟೆಂಟ್ ಇರುತ್ತಂತ ಸಹ ಕೊಟ್ಟಿದ್ದಾರೆ. ಸೊ 12 ಥರ ಅವ್ರು ಹೇಳೋ ಪ್ರಕಾರ 12 ಥರ ಔಷಧಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ್ಯಾವ ಅಂತಂದರೆ ಒಂದು ಹಲ್ದಿ, ಚಂದನ, ಅಲೋವೆರಾ, ತುಳಸಿ ಈ ರೀತಿಯಾಗಿ ಒಂದು 12 ಅಂಶ ಇರುವಂಥ ಒಂದು ಸೊ ಆಯುರ್ವೇದಿಕ್ ಒಂದು ಅಂಶ ಇರುವಂಥ ಒಂದು ಔಷಧಿಯನ್ನು ಇದರಲ್ಲಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ಸೊ ಮತ್ತು ಇದನ್ನು ಈ ರೀತಿ ಅದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡೋಣ ಇವಾಗ. ಸೊ ಓಪನ್ ಮಾಡಿದಾಗ ಈ ರೀತಿ ಬಾಕ್ಸ್ ಇರುತ್ತದೆ. ಸೊ ಇದನ್ನು ಈ ರೀತಿ ಓಪನ್ ಮಾಡಬೇಕಾಗತ್ತೆ. ಸೊ ಮೊದಲು ಇದನ್ನು ಫ್ರಂಟನ್ನು ಸೊ ಇದನ್ನು ನಾವು ಇಲ್ಲಿ ಸ್ವಲ್ಪ ಸೊ ರೈಟಿಂಗನ್ನು ಕೊಟ್ಟಿದ್ದಾರೆ. ಸರ್ ನಾವು ಓದ್ರಿ ಇದನ್ನು. ಸೊ ಇದೇ ರೀತಿ ಓಪನ್ ಮಾಡ್ಬೇಕು ಅದನ್ನು. ಸೊ ಈ ರೀತಿ ಓಪನ್ ಮಾಡೋದಕ್ಕೆ ಸೊ ಹೊರಗಡೆ ಒಂದು ಸೊ ಇದು ಸಿಗುತ್ತೆ ನಿಮಗೆ ಓದಲಿಕ್ಕೆ ಅಂತ. ಸೊ ಇದರಲ್ಲಿ ಏನಿದೆ ಅಂತಂದರೆ ಸೊ ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಯಾರೆಲ್ಲ ಅದನ್ನು ಯೂಸ್ ಮಾಡಿದ್ದಾರೆ ಸೊ ಅನ್ನೋದು ಸಹ ಕೊಟ್ಟಿದ್ದಾರೆ. ಸೊ ಇವರು ಕೂಡ ರಿಸಲ್ಟನ್ನು ಸೊ ಯೂಸ್ ಮಾಡಿದ್ದಾರೆ. ಸೊ ಈ ರೀತಿ ಅವರ ಒಪಿನಿಯನ್ನು ಕೂಡ ಸಹ ಕೊಟ್ಟಿದ್ದಾರೆ. ಸೊ ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡೋದನ್ನು ಇಲ್ಲಿ ಸಹ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಓದ್ರಿ ಸೈಡಿಗಳನ್ನ ಮತ್ತೆಲ್ಲ ಏನಿದೆ ಅಂತ ನೋಡ್ಕೊಳೋ ಬಾಕ್ಸಲ್ಲಿ. ಸೊ ಇದೊಂದು ಬಿಟ್ಟರೆ ಪೇಪರ್ ವರ್ಕ್ ಬಿಟ್ಟರೆ ಮತ್ತು ಏನೆಲ್ಲ ಒಂದು ಬಾಕ್ಸ್ ಇದೆ. ಅದು ಒಂದು ಕ್ರೀಮ್ ಡೈರೆಕ್ಟಾಗಿ ಸಿಗ್ತದೆ ನೋಡ್ಲಿಕ್ಕೆ ನಿಮಗೆ. ಈ ರೀತಿ ಓಪನ್ ಮಾಡೋದಕ್ಕೆ ಸೊ ನಿಮಗೆ ಕ್ರೀಮ್ ನೋಡಲಿಕ್ಕೆ ಈ ರೀತಿ ಸಿಗುತ್ತೆ. ಸೊ ಬಾಕ್ಸ್ ಮೇಲೆ ಏನು ಪ್ಯಾಕಿಂಗ್ ಮಾಡಿರೋ ಅದೇ ರೀತಿ ಇಲ್ಲಿಯೂ ಕೂಡ ಪ್ಯಾಕಿಂಗ್ ಇರುತ್ತೆ. ಸೊ ಮತ್ತು ನಿಮಗೆ ಡೇಟ್ ಆಫ್ ಎಕ್ಸ್ಪೈರನ್ನು ಕೊಟ್ಟಿದ್ದಾರೆ. ಮತ್ತು ಬ್ಯಾಚ್ ಡೇಟು ಕೊಟ್ಟಿದ್ದಾರೆ. ಸೊ ಇದು 30 ಗ್ರಾಮಿನ ಕ್ರೀಮ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಇವಾಗ ಒಂದು ಅನ್ಬಾಕ್ಸಿಂಗ್ ನೋಡಿದ್ರೆ ಇವಾಗ ಅದರ ಯೂಸಸನ್ನು ತಿಳ್ತಾ ಹೋಗೋಣ. ಏನೆಲ್ಲ ಯೂಸಸ್ ಈ ಒಂದು ಕ್ರೀಮಿನಿಂದ, ರೂಪಮಂತ್ರ ಕ್ರೀಮ್ನಿಂದ. ಸೊ ಮೊದಲಿಗೆ ಈ ಒಂದು ಕ್ರೀಮನ್ನು ನೀವು ಅಪ್ಲೈ ಮಾಡ್ಕೋದ್ರಿಂದ ಆ್ಯಕ್ನಿಗಳು, ಸೊ ಆ್ಯಕ್ನಿ ಪಿಂಪಲ್ಸ್ ಆಗಿರ್ಬೋದು, ಆ್ಯಕ್ನಿ ಆಗಿರ್ಬೋದು, ಮತ್ತು ಕಪ್ಪು ಕಲೆಗಳು, ಡಾರ್ಕ್ ಸ್ಪಾಟ್ಸ್ ಅಂತಾರೆ, ಮತ್ತು ಡಾರ್ಕ್ ಸರ್ಕಲ್, ರಿಂಕಲ್ಸ್, ಮತ್ತು ಸ್ಕಿನ್ ಇನ್ಫೆಕ್ಷನ್ ಏನಾದರೂ ಇತ್ತಂದ್ರೆ, ಮತ್ತು ಈ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ನಿಮಗೆ ಎಲ್ಲ ಟೈಪ್ ಸ್ಕಿನ್ ಇದ್ದವರಿಗೆ ಸೊ ಅದು ಕೂಡ ಅಪ್ಲೈ ಮಾಡ್ಕೋಬೋದು. ಆಲ್ ಟೈಪ್ಸ್ ಆಫ್ ದ ಸ್ಕಿನ್ ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು ಈ ಒಂದು ಕ್ರೀಮ್ ಬಂದುಬಿಟ್ಟು. ಸೊ ಒಟ್ಟಾರೆಯಾಗಿ ಈ ಒಂದು ಕ್ರೀಮ್ ಹೇಳೋದಾದ್ರೆ ಸೊ ಒಂದು ಎಲ್ಲರೂ ಕೂಡ ಯೂಸ್ ಮಾಡುವಂಥ ಒಂದು ಕ್ರೀಮ್. ಇದು ಆಯುರ್ವೇದಿಕ್ ಕ್ರೀಮ್ ಆಗಿರುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ನಿಮಗೆ ಸಿಗಲ್ಲ. ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಈ ಒಂದು ಕ್ರೀಮನ್ನು ಅಂತ ಹೇಳೋದಾದ್ರೆ, ಈ ಒಂದು ಕ್ರೀಮ್ ಬಂದುಬಿಟ್ಟು ನಿಮಗೆ ಸೊ ವಾರಕ್ಕೆ 3 ಸಲ ಅಂತ ಯೂಸ್ ಮಾಡ್ಕೋಬೇಕು. ವಾರಕ್ಕೆ 3 ಸಲ ಅಂತಂದ್ರೆ 2 ಟೈಮ್ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಒಂದು ಎಲ್ಲೆಲ್ಲ ಒಂದು ಇದು ಆಗಿರ್ತಾವೆ, ಕಲೆ ಆಗಿರ್ತಾವೆ, ಪಿಂಪಲ್ಸ್ ಆಗಿರ್ತಾವೆ. ಮತ್ತು ಡೈಲಿ 2 ಟೈಮ್ಸ್ ಹಚ್ಕೋಬೇಕು. ವಾರಕ್ಕೆ 3 ಸಲ, ಡೈಲಿ 2 ಟೈಮ್. ಅಂದರೆ ವಾರಕ್ಕೆ 3 ಸಲ ಅಂತ ಒಂದು ದಿನಕ್ಕೆ 2 ಟೈಮ್ ಅಪ್ಲೈ ಮಾಡ್ಕೋಬೇಕು ಈ ಒಂದು ಕ್ರೀಮ್. ಈ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂದ್ರೆ ಇದನ್ನು ಮಸಾಜ್ ಮಾಡ್ತಾ ಹೋಗ್ಬೇಕು. ಸೊ ಎಲ್ಲಿ ಒಂದು ಪಿಂಪಲ್ ಆಗಿರ್ತಾವೆ, ಕಲೆ ಆಗಿರ್ತಾವಲ್ಲ, ಸೊ ಅಲ್ಲಿ ಇದನ್ನು ಈ ಒಂದು ಕ್ರೀಮನ್ನು ನೀವು ಸೊ ಮಸಾಜ್ ಮಾಡ್ತಾ ಹೋಗಬೇಕು. ಸೊ ಇದರಿಂದ ಏನಾಗುತ್ತೆ, ಸೊ 3 ವಾರದಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಸೊ ರಿಸಲ್ಟ್ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.